ಇಂದಿನ ವಿಡಿಯೋದಲ್ಲಿ 3 ಫೇಸಸ್ ಸರ್ಕ್ಯೂಟ್ಗಳಲ್ಲಿ ಎಲೆಕ್ಟ್ರಿಕ್ ಪ್ಯಾರಾಮೀಟರ್ಗಳನ್ನು ಅಳೆಯುವುದು ಹೇಗೆ ಎಂದು ನಾವು ಚರ್ಚಿಸಲಿದ್ದೇವೆ. ಈ ವಿಡಿಯೋದ ಕೊನೆಯಲ್ಲಿ ನೀವು ತಿಳಿದುಕೊಳ್ಳುವುದು 3 ಹಂತದ ಸರ್ಕ್ಯೂಟ್ಗಳಲ್ಲಿ ಅಳತೆ ಉಪಕರಣಗಳನ್ನು ಸಂಪರ್ಕಿಸುವುದು, 3 ಫೇಸ್ ಸರ್ಕ್ಯೂಟ್ಗಳಲ್ಲಿ ವೋಲ್ಟೇಜ್, ಕರೆಂಟ್, ಪವರ್ ಮತ್ತು ಪವರ್ ಫ್ಯಾಕ್ಟರ್ಗಳನ್ನು ಅಳೆಯುವುದು. ಈಗ ಪ್ರಾಯೋಗಿಕವಾಗಿ ಪ್ರಾರಂಭಿಸೋಣ. 3 ಫೇಸ್ ಸ್ಟಾರ್ ಸಂಪರ್ಕ ಜಾಲದಲ್ಲಿ ಶಕ್ತಿಯ ಮಾಪನ. ಈ ಪ್ರಯೋಗಕ್ಕೆ ಅಗತ್ಯವಿರುವ ಉಪಕರಣಗಳು ಮತ್ತು ಸಾಮಗ್ರಿಗಳನ್ನು ನಾವು ಸಂಗ್ರಹಿಸೋಣ. 3 ಹಂತದ ಶಕ್ತಿ ಮೀಟರ್ 415 ವೋಲ್ಟ್ 20 ಆಂಪಿಯರ್ಸ್. ಚಲಿಸುವ ವಿದ್ಯುತ್ ಪ್ರವಾಹ ಮಾಪಕ 10 ಆಂಪಿಯರ್ಸ್. ಚಲಿಸುವ ಕಬ್ಬಿಣದ ವೋಲ್ಟ್ ಮೀಟರ್ 0 ದಿಂದ 300 ವೋಲ್ಟ್ಗಳು. ಕಬ್ಬಿಣದ ವೋಲ್ಟ್ ಮೀಟರ್ ಅನ್ನು 0 ದಿಂದ 600 ವೋಲ್ಟ್ಗಳಿಗೆ ಚಲಿಸುವುದು. ವ್ಯಾಟ್ ಮೀಟರ್ 500 ವೋಲ್ಟ್ಗಳು 10 ಆಂಪ್ಸ್. ಪವರ್ ಫ್ಯಾಕ್ಟರ್ ಮೀಟರ್ 415 ವೋಲ್ಟ್ 20 ಆಂಪ್ಸ್. ಲ್ಯಾಂಪ್ಸ್ 100 ವ್ಯಾಟ್ಗಳು ಮತ್ತು 200 ವ್ಯಾಟ್ಗಳು. 4 ಪೋಲ್ ಎಂಸಿಬಿ 10 ಆಂಪ್ಸ್ ಅಥವಾ ಟಿಸಿಐಪಿ ಸ್ವಿಚ್. ಇನ್ಸುಲೇಟೆಡ್ ತಾಮ್ರದ ತಂತಿ 2.5 ಚದರ ಮೀಟರ್. ನೋಡುವುದನ್ನು ನಿಲ್ಲಿಸಿ. ಪ್ರತಿ ಹಂತದಲ್ಲಿ 100 ವ್ಯಾಟ್ ದೀಪಗಳೊಂದಿಗೆ ಸ್ಟಾರ್ ಸಂಪರ್ಕವನ್ನು ಮಾಡಿ. 3 ಹಂತದ ಸರ್ಕ್ಯೂಟ್ಗಳಲ್ಲಿ ಕ್ರಮವಾಗಿ ಆರ್, ವೈ ಮತ್ತು ಬಿ ಹಂತಗಳನ್ನು ಗುರುತಿಸಲು ಯಾವಾಗಲೂ 3 ಬಣ್ಣಗಳನ್ನು ಬಳಸಿ: ಕೆಂಪು, ಹಳದಿ ಮತ್ತು ನೀಲಿ. ಆರ್ ಹಂತದಲ್ಲಿ ಆಮ್ಮೀಟರ್ ಸರಣಿಯನ್ನು ಸಂಪರ್ಕಿಸಿ ನೀವು ಯಾವುದೇ ಹಂತದಲ್ಲೂ ಸಂಪರ್ಕಿಸಬಹುದು. ಹಂತದ ವೋಲ್ಟೇಜ್ ಅನ್ನು ಅಳೆಯಲು ಆರ್ ಹಂತಕ್ಕೆ ಸಮಾನಾಂತರವಾಗಿ ಮತ್ತು ತಟಸ್ಥವಾಗಿ 0 ದಿಂದ 300 ವೋಲ್ಟ್ ವರೆಗಿನ ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಿ. ನೀವು ಯಾವುದೇ ಹಂತ ವಾಯ್ ಮತ್ತು ತಟಸ್ಥ ಅಥವಾ ಬಿ ಮತ್ತು ತಟಸ್ಥ ನಡುವೆ ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಬಹುದು. ಲೈನ್ ವೋಲ್ಟೇಜ್ ಅನ್ನು ಸಂಪರ್ಕಿಸಲು ಆರ್ ಮತ್ತು ವಾಯ್ ಹಂತಗಳಿಗೆ ಸಮಾನಾಂತರವಾಗಿ 0 ದಿಂದ 500 ವೋಲ್ಟ್ ವರೆಗಿನ ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಿ. ನೀವು ವಾಯ್ ಮತ್ತು ಬಿ ಅಥವಾ ಬಿ ಮತ್ತು ಆರ್ ನಡುವೆ ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಬಹುದು. ವ್ಯಾಟ್ ಮೀಟರ್ ಆರ್ ಹಂತದಲ್ಲಿ ಪ್ರಸ್ತುತ ಸುರುಳಿ ಮತ್ತು ಆರ್ ಮತ್ತು ವಾಯ್ ನಡುವಿನ ಒತ್ತಡದ ಸುರುಳಿಯನ್ನು ಸಂಪರ್ಕಿಸಿ. ಎಲ್ಲಾ 3 ಹಂತಗಳಲ್ಲಿ ಲೋಡ್ ಸಮಾನವಾಗಿರುವುದರಿಂದ ನೀವು ಒಂದೇ ವ್ಯಾಟ್ ಮೀಟರ್ ಅನ್ನು ಸಂಪರ್ಕಿಸಬಹುದು ಮತ್ತು ಓದುವಿಕೆಯನ್ನು 3 ರಿಂದ ಗುಣಿಸಬಹುದು. ವಿದ್ಯುತ್ ಮಾಪನಕ್ಕಾಗಿ 2 ವ್ಯಾಟ್ ಮೀಟರ್ ವಿಧಾನವನ್ನು ಬಳಸಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ 3 ಫೇಸ್ ಪವರ್ ಫ್ಯಾಕ್ಟರ್ ಮೀಟರ್ ಅನ್ನು ಸಂಪರ್ಕಿಸಿ. ಪವರ್ ಫ್ಯಾಕ್ಟರ್ ಮೀಟರ್ ಪ್ರಸ್ತುತ ಕಾಯಿಲ್ ಅನ್ನು ಆರ್ ಹಂತದಲ್ಲಿ ಮತ್ತು ವಾಯ್ ಮತ್ತು ಬಿ ಹಂತದಲ್ಲಿ ಒತ್ತಡ ಸುರುಳಿಗಳನ್ನು ಸಂಪರ್ಕಿಸಿ, ಏಕೆಂದರೆ ಪವರ್ ಫ್ಯಾಕ್ಟರ್ ಮೀಟರ್ 2 ವೋಲ್ಟೇಜ್ ಕಾಯಿಲ್ಗಳನ್ನು ಹೊಂದಿದೆ. ನೀವು ಪ್ರಸ್ತುತ ಸುರುಳಿಯನ್ನು ಯಾವುದೇ ಹಂತಕ್ಕೆ ಮತ್ತು 2 ಒತ್ತಡ ಸುರುಳಿಗಳನ್ನು ಕ್ರಮವಾಗಿ ಇತರ 2 ಹಂತಗಳಿಗೆ ಸಂಪರ್ಕಿಸಬಹುದು. ಚಿತ್ರದಲ್ಲಿ ತೋರಿಸಿರುವಂತೆ 3 ಫೇಸ್ ಎನರ್ಜಿ ಮೀಟರ್ ಅನ್ನು ಸಂಪರ್ಕಿಸಿ. ಸ್ಟಾರ್ ಸಂಪರ್ಕದ ಸಾಮಾನ್ಯ ಬಿಂದುವಿಗೆ ತಟಸ್ಥ ಟರ್ಮಿನಲ್ಗಳನ್ನು ಸಂಪರ್ಕಿಸಿ. ಪೋಲ್ ಎಂಸಿಬಿ ಮೂಲಕ 3 ಹಂತದ ಸರ್ಕ್ಯೂಟ್ಗೆ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿ. ವಿದ್ಯುತ್ ಸರಬರಾಜನ್ನು ಆನ್ ಮಾಡಿ. ಆಮ್ಮೀಟರ್, ವ್ಯಾಟ್ ಮೀಟರ್, ವೋಲ್ಟ್ ಮೀಟರ್ ಮತ್ತು ಪವರ್ ಫ್ಯಾಕ್ಟರ್ ಮೀಟರ್ ರೀಡಿಂಗ್ಸ್ಗಳನ್ನು ಗಮನಿಸಿ. ಸ್ಟಾಪ್ ವಾಚ್ ತೆಗೆದುಕೊಳ್ಳಿ. ಎನರ್ಜಿ ಮೀಟರ್ನ ಡಿಸ್ಕ್ ಕೆಂಪು ಮಾರ್ಕ್ ಅನ್ನು ಉಲ್ಲೇಖವಾಗಿ ಇರಿಸುವ ಮೂಲಕ ಸ್ಟಾಪ್ ವಾಚ್ ಅನ್ನು ಆನ್ ಮಾಡಿ. 10 ಕ್ರಾಂತಿಗಳ ಸಮಯವನ್ನು ರೆಕಾರ್ಡ್ ಮಾಡಿ ಮತ್ತು ಅದನ್ನು ಕೋಷ್ಟಕದಲ್ಲಿ ಗಮನಿಸಿ. ಈಗ ಸ್ಟಾಪ್ ವಾಚ್ನಿಂದ ವ್ಯಾಟ್ ಮೀಟರ್ನಿಂದ ಶಕ್ತಿಯನ್ನು ಗುಣಿಸುವ ಮೂಲಕ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ. ಶಕ್ತಿ ಶಕ್ತಿಯ ಸಮಯ P/T. ಶಕ್ತಿ ಮೀಟರ್ ಸ್ಥಿರದಿಂದ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ ಮತ್ತು ಅಳತೆ ಮಾಡಿದ ಮೌಲ್ಯದೊಂದಿಗೆ ಹೋಲಿಕೆ ಮಾಡಿ. ಉದಾಹರಣೆಗೆ, ಶಕ್ತಿಯ ಮೀಟರ್ ಸಿದ್ಧಾಂತವು ಪ್ರತಿ ಕಿಲೋವ್ಯಾಟ್ಗೆ 750 ಕ್ರಾಂತಿಗಳಾಗಿದ್ದರೆ ಇದರರ್ಥ 1 ಯೂನಿಟ್ ಅಥವಾ 1 ಕಿಲೋವ್ಯಾಟ್ ಗಂಟೆಯ ಶಕ್ತಿಯ ಬಳಕೆಗೆ ಶಕ್ತಿ ಮೀಟರ್ 750 ಕ್ರಾಂತಿಗಳನ್ನು ಮಾಡುತ್ತದೆ. ಶಕ್ತಿ ಮೀಟರ್ ಡಿಸ್ಕ್ 10 ನಿಮಿಷಗಳಲ್ಲಿ 100 ಕ್ರಾಂತಿಗಳನ್ನು ತಿರುಗಿಸಿದರೆ 1 ಗಂಟೆಯವರೆಗೆ ಡಿಸ್ಕ್ 600 ಬಾರಿ ತಿರುಗುತ್ತದೆ. ಈ ಮಾನದಂಡಕ್ಕೆ ಶಕ್ತಿಯನ್ನು ಕಂಡುಹಿಡಿಯಲು ಸೂತ್ರದಲ್ಲಿ ರೆವಲ್ಯೂಷನ್ ಮತ್ತು ಮೀಟರ್ ಸ್ಥಿರಾಂಕಗಳನ್ನು ಬದಲಿಸಿ. ಶಕ್ತಿ ಪ್ರತಿ ಮೀಟರ್ ಸ್ಥಿರ ಕ್ರಾಂತಿಗಳು. ಶಕ್ತಿ 600/750 0.8 ಕಿಲೋವ್ಯಾಟ್ ಗಂಟೆಗಳು ಅಥವಾ 800 ವ್ಯಾಟ್ ಗಂಟೆಗಳು. ಆದ್ದರಿಂದ ಲೋಡ್ನಿಂದ ಸೇವಿಸುವ ಶಕ್ತಿಯು 800 ವ್ಯಾಟ್ ಗಂಟೆಗಳು.
ಈ ಶಕ್ತಿಯ ಮೌಲ್ಯವನ್ನು ಅವು ಒಂದೇ ಎಂದು ಪರಿಶೀಲಿಸಲು ಅಳತೆ ಮಾಡಿದ ಮೌಲ್ಯದೊಂದಿಗೆ ಹೋಲಿಸಲಾಗುತ್ತದೆ. ಎಲ್ಲಾ ದೀಪಗಳನ್ನು 200 ವ್ಯಾಟ್ಗಳೊಂದಿಗೆ ಬದಲಾಯಿಸಿ ಮತ್ತು ಅದೇ ವಿಧಾನವನ್ನು ಅನುಸರಿಸುವ ಮೂಲಕ ನಿಯತಾಂಕಗಳನ್ನು ಅಳೆಯಿರಿ. 3 ಹಂತದ ಡೆಲ್ಟಾ ಸಂಪರ್ಕಿತ ನೆಟ್ವರ್ಕ್ನಲ್ಲಿ ಶಕ್ತಿಯ ಮಾಪನ. ಪ್ರತಿ ಹಂತದ 200 ವ್ಯಾಟ್ 200 ವೋಲ್ಟ್ ದೀಪಗಳ ಸರಣಿಯೊಂದಿಗೆ ಡೆಲ್ಟಾ ಸಂಪರ್ಕ್ ಸರ್ಕ್ಯೂಟ್ ಮಾಡಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಆಂಪ್ ಮೀಟರ್, ವೋಲ್ಟ್ ಮೀಟರ್, ವ್ಯಾಟ್ ಮೀಟರ್, ಪವರ್ ಫ್ಯಾಕ್ಟರ್ ಮೀಟರ್ ಮತ್ತು ಎನರ್ಜಿ ಮೀಟರ್ ಅನ್ನು ಸಂಪರ್ಕಿಸಿ. ಎಂಸಿಬಿ ಅಥವಾ ಟಿಪಿಎಸ್ಟಿ ಸ್ವಿಚ್ ಮೂಲಕ 3 ಹಂತದ ಎಸಿ ವಿದ್ಯುತ್ ಪೂರೈಕೆಯೊಂದಿಗೆ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿ. ಎಂಸಿಬಿ ಸ್ವಿಚ್ ಆನ್ ಮಾಡುವ ಮೂಲಕ ಸರ್ಕ್ಯೂಟ್ ಅನ್ನು ಶಕ್ತಿಯುತಗೊಳಿಸಿ. ಮೀಟರ್ ರೀಡಿಂಗ್ಗಳನ್ನು ಗಮನಿಸಿ ಮತ್ತು ಅವುಗಳನ್ನು ಕೋಷ್ಟಕದಲ್ಲಿ ದಾಖಲಿಸಿ. ಸ್ಟಾಪ್ ವಾಚ್ ಸಹಾಯದಿಂದ 10 ಕ್ರಾಂತಿಗಳಿಗೆ ಶಕ್ತಿ ಮೀಟರ್ ಡಿಸ್ಕ್ನ ಸಮಯವನ್ನು ಅಳೆಯಿರಿ. ಸೂತ್ರದಲ್ಲಿ ಸ್ಟಾಪ್ ವಾಚ್ನಿಂದ ಅಳತೆ ಮಾಡಲಾದ ವ್ಯಾಟ್ ಮೀಟರ್ನಿಂದ ಅಳೆಯಲಾದ ವಿದ್ಯುತ್ ಮತ್ತು ಸಮಯವನ್ನು ಬದಲಿಸುವ ಮೂಲಕ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ. ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್. ನಾವು ಈಗಾಗಲೇ ಟಾಸ್ಕ್ 1ನಲ್ಲಿ ಮಾಡಿರುವಂತೆ ಎನರ್ಜಿ ಮೀಟರ್ ಕಾನ್ಸ್ಟಂಟ್ ಅನ್ನು ಅಳೆಯಿರಿ. ಹಂತ 1ರಲ್ಲಿ ಮಾಡಿರುವಂತೆ ಅದನ್ನು ಮೌಲ್ಯಗಳೊಂದಿಗೆ ಹೋಲಿಸಿ. ಈ ವಿಡಿಯೋವನ್ನು ನೋಡಿದ ನಂತರ ನೀವು ಅಳೆಯಲು ಸಾಧ್ಯವಾಗುವುದು 3 ಫೇಸ್ ಸರ್ಕ್ಯೂಟ್ನಲ್ಲಿ ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ಸ್. ಒಳ್ಳೆಯದಾಗಲಿ. ಶುಭ ದಿನ.